ಮಾನವೀಯತೆ ಮರೆತ ಕುಟುಂಬ, ಮಹಿಳೆಯ ನರಳಾಟ. ಮನೆ ಕತ್ತಲ ಕೋಣೆಯಲ್ಲೇ ಮಹಿಳೆಗೆ ಊಟ, ಅಲ್ಲೇ ಶೌಚಾಲಯ. 4 ಗೋಡೆ ಮಧ್ಯೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ನೇತ್ರಾವತಿ ಅನ್ನೋ ಮಹಿಳೆಗಾಗಿದ್ದ ಪರಿಸ್ಥಿತಿ ಇದು. ಮನೆಯ ಕತ್ತಲೆ ಕೋಣೆಯೊಂದರಲ್ಲಿ ಅವರನ್ನು ಕೂಡ ಹಾಕಿಬಿಟ್ಟಿದ್ದಾರೆ. 4 ಗೋಡೆ ಮಧ್ಯೆನೇ ಮಾನಸಿಕವಾಗಿ ನೇತ್ರಾವತಿ ಕುಗ್ಗಿ ಹೋಗಿದ್ರು. ಯಲಹಂಕದ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ನ್ಯೂಸ್ ಫಸ್ಟ್ ಡೇ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಮಹಿಳೆಯ ಕರುಣಾಜನಕ ಸ್ಟೋರಿ. 3-4 ವರ್ಷಗಳಿಂದ ಮಹಿಳೆಯನ್ನ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಮಹಿಳೆಯನ್ನ ಈ ರೀತಿ ಕೋಣೆಯೊಂದರಲ್ಲಿ ಕೂಡ ಹಾಕಿರೋದ್ರ ಪರಿಣಾಮ ಮಾನಸಿಕವಾಗಿ ಕುಗ್ಗಿ ಹೋಗಿರೋದಲ್ಲದೆ ದೈಹಿಕವಾಗಿಯೂ ಕೂಡ ಅವರ ಪರಿಸ್ಥಿತಿ ಹೇಗಾಗೋಗಿದೆ. ಅದು ಎಡಭಾಗದ ದೃಶ್ಯ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಒಂದಷ್ಟು ಫೋಟೋಗಳು. ಅದು ಈಕೆಯ ಪತಿನೇ ಈ ಮಹಿಳೆಯನ್ನ ಈ ರೀತಿ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿದ್ದದ್ದು. ನೇತ್ರಾವತಿ ಅಂತ ಆ ಮಹಿಳೆಯ ಹೆಸರು. ಯಲಹಂಕದ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ಈ ಅಮಾನವೀಯ ಘಟನೆ ನಡೆದಿರೋದು. ಅದು ಬೆಳಕಿಗೆ ಬರ್ತಿದ್ದ ಹಾಗೇನೆ ಈಗ ಆ ಮಹಿಳೆಯನ್ನು ರಕ್ಷಿಸಲಾಗಿದೆ. ಹನಿ ನೀರು ಕೊಡದೆ, ಅವರಿಗೆ ಸರಿಯಾಗಿ ಊಟ ತಿಂಡಿ ಕೊಡದೆ, ಆ ಕೋಣೆಯಿಂದ ಹೊರಗೆ ಬರೋದಕ್ಕೆ ಬಿಡದೆ, ಬೆಳಕನ್ನು ನೋಡದೆ ಅವರು ಕತ್ತಲ ಕೋಣೆಯಲ್ಲಿ ವರ್ಷಗಳನ್ನು ಕಳೆದಿದ್ದಾರೆ. ಎಲ್ಲ ಮಾಡ್ತಾರೆ. ಊಟ ಎಲ್ಲ ಮಾಡ್ತಾರಾ? ಊಟ ಅವರೇ ಮಾಡ್ತಾರೆ. ನಾನು ಅವಳು ಮಾಡ್ಲಿಲ್ಲ ಅಂದ್ರೆ ನಾನು ಗಂಜಿ ಇದ್ರ ಸ್ಪೂನಲ್ಲಿ ಗಂಜಿ ಮಾಡಿ ಕುಡಿಸ್ತೀನಿ. ತಾಯಿ ಇರೋದು ಮಾಡ್ತೀನಿ. ಯಾರು ಮಾಡ್ತಾರೆ ಸರ್? ಈಗ ಅವರು ನಿಮ್ಮ ಮಗಳೇನಾ? ಮಗಳೇ, ನನ್ನ ಮಗಳು. ಅಳಿಯ ನೋಡ್ತಾ ಇಲ್ಲ? ಅಳಿಯ ನೋಡಲ್ಲ, ಮಗನ ನೋಡಲ್ಲ, ಗಂಡನೂ ನೋಡಲ್ಲ. ನಾನು ದುಡಿಬೇಕು, ಹುಡುಗಿಗೆ ತಂದು ಹಾಕ್ಬೇಕು. ಕೆಲ್ಸಕ್ಕೂ ಹೋಗಲ್ಲ ಇವಾಗ. ಹುಡುಗಿ ನೋಡ್ಕೊಳೋರಿಲ್ಲ ಕೆಲ್ಸಕ್ಕೆ. ಈಗ ಅವ್ರ ಹಸ್ಬೆಂಡು ತೋರಿಸಿಲ್ಲ? ಅದಕ್ಕೆ ಕಂಪ್ಲೇಂಟ್ ಕೊಡೋಣ. ಯಾವಾಗಲೂ ಬೈತಾ ಇರ್ತಾಳೆ. ಅವ್ರು ಇನ್ನೊಂದು ಮದುವೆ ಆಗೋರ? ಇಲ್ಲ, ಆಗಿಲ್ಲ. ಅವಳನ್ನೇ ನೋಡ್ಕೊಳಲ್ಲ. ಇನ್ನೊಂದು ಮದುವೆ ಬೇರೆ ಆಯ್ತಾನೆ. ಡೀಟೇಲ್ಸ್ ಗೊತ್ತಾರೆ. ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಯಾವ ಕಾರಣಕ್ಕೆ ಈ ಮಹಿಳೆ 4 ವರ್ಷದಿಂದ ಹೀಗೆ ಕೋಣೆಯಲ್ಲಿ ಬಂಧಿಯಾಗಿದ್ದು? ಅವ್ರ ತಾಯಿ ಬಹಳ ದುಃಖದಿಂದ ಹೇಳ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿರೋದು ಯಾಕೆ? ಇದೊಂದು ನಿಜಕ್ಕೂ ಅಮಾನವೀಯವಾದಂತಹ ಒಂದು ಘಟನೆ. ಯಾಕೆಂದರೆ ನೇತ್ರಾವತಿ ಅನ್ನೋರು ಈ ಹಿಂದೆ ಏನು ಮೆಂಟಲಿ ಸ್ವಲ್ಪ ವೀಕ್ ಆಗಿರ್ತಾರೆ. ತಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ತಮ್ಮ ಮಾವನಿಗೆ ಇದೊಂದು ಅವ್ರನ್ನ ಮದುವೆ ಮಾಡಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಂತರ ಆಕೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಬಟ್ ಯಾವಾಗ ಆಕೆ ಪ್ರೆಗ್ನೆನ್ಸ್ ಆಯ್ತೋ ಈ ಸಂದರ್ಭದಲ್ಲಿ ಒಂದು ಆಘಾತ ಎದುರಾಗುತ್ತೆ. ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಕೆ ನೆಲಕ್ಕೆ ಬಿದ್ದು ಬೀಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಏಟ್ ಆಗಿರುತ್ತೆ. ಇದಾದ ನಂತರ ಮತ್ತೊಂದು ಆಘಾತ ಕೂಡ ಆಕೆಗೆ ಎದುರಾಗಿರುವಂಥದ್ದು. ಅಂದರೆ ಆಕೆ ಹೆರಿಗೆ ನೋವು ಕಾಣಿಸಿಕೊಂಡ ಸಂದರ್ಭದಲ್ಲಿ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಒಂದು ಕೆಲಸ ಆಗುತ್ತೆ. ಬಟ್ ಆಸ್ಪತ್ರೆಗೆ ದಾಖಲು ಮಾಡುವ ದಾರಿ ಮಧ್ಯೆನೇ ಆಕೆ ತನ್ನ ಮಗುವಿಗೆ ಜನ್ಮ ನೀಡಿರುವಂಥದ್ದು. ಆಟೋದಲ್ಲಿ ಜನ್ಮ ನೀಡ್ತಾಳೆ. ಆ ಮಗು ಏನಾಗುತ್ತೆ, ಮತ್ತೆ ಕೆಳಕ್ಕೆ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಮಗುಗೆ ಏಟಾಗಿ ಮುಂದೆ ಆ ಮಗು ಅಂಗವೈಕಲ್ಯಕ್ಕೆ ತುತ್ತಾಗುತ್ತೆ. ಯಾವಾಗ ಈ ರೀತಿ ಇನ್ಸಿಡೆಂಟ್ ಆಯಿತೋ, ಪ್ರೆಗ್ನೆನ್ಸಿ ಸಮಯದಲ್ಲಿ ಆಕೆ ಆಘಾತ ಮೇಲೆ ಆಘಾತ ಎದುರಾಯಿತೋ, ಆಕೆ ಕೂಡ ಒಂದಿಷ್ಟು ಕಾಯಿಲೆಗೆ ತುತ್ತಾಗ್ತಾರೆ. ಬಟ್ ತದನಂತರ ಯಾಕೆ ಈ ಒಂದು ಸಂದರ್ಭದಲ್ಲಿ ಯಾರು ಆಕೆಯ ಬೆಂಬಲಕ್ಕೆ ನಿಲ್ಲಬೇಕಿತ್ತೋ, ಯಾರು ಆಕೆ ನೆರವಿಗೆ ನಿಲ್ಲಬೇಕಿತ್ತು, ಬಟ್ ಯಾರು ನಿಲ್ಲಲ್ಲ. ಖುದ್ದು ಆಕೆ ಗಂಡ ಕೂಡ ಆಕೆಯಿಂದ ಅಂತರ ಕಾಯ್ಕೊಂಡಿರುವಂಥದ್ದು. ಮತ್ತೆ ಇವರೇನಾದ್ರೂ ಗಂಡ ಹೆಂಡತಿ ಜೊತೆಯಾದ್ರೆ ಮತ್ತೆ ಹುಟ್ಟುವ ಮಗು ಕೂಡ ಅಂಗವೈಕಲ್ಯಕ್ಕೆ ತುತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅತ್ತೆ ಕೂಡ ಅವರನ್ನು ಮತ್ತೆ ಒಂದಾಗಲು ಬಿಡಲ್ಲ. ಇದಾದ ಕೆಲ ದಿನದಲ್ಲಿ ಆಕೆ ಕೂಡ ಮತ್ತೆ ಮೆಂಟಲಿ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಆಕೆಯನ್ನು ತಾಯಿ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಈ ಒಂದು ಇನ್ಸಿಡೆಂಟ್ ಆಗಿ ಇಷ್ಟು ವರ್ಷ ಆದರೂ ಕೂಡ ಇದುವರೆಗೂ ಆಕೆ ಗಂಡ ಕೂಡ ಆಕೆಯನ್ನು ನೋಡಿಲ್ಲ. ಯಾವಾಗ ತಾಯಿ ಮನೆಗೆ ಸೇರ್ತಾಲೋ ಅಲ್ಲಿ ಕೂಡ ಆಕೆಗೆ ಯಾವುದೇ ರೀತಿ ಫೆಸಿಲಿಟಿ ಸಿಗಲ್ಲ. ಯಾಕಂದ್ರೆ ಆಕೆ ಮನೆಯಲ್ಲಿ ತಾಯಿ ಬಿಟ್ಟರೆ ಬೇರೆ ಯಾರಿರಲ್ಲ. ಈ ಒಂದು ಸಂದರ್ಭದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋದ ಆಕೆಯನ್ನು ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ನೇತ್ರಾವತಿಯನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಯಾಕಂದ್ರೆ ಆ ತಾಯಿ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಒಂದು ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ನೇತ್ರಾವತಿಯನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಮಾರ್ನಿಂಗ್ ತಿಂಡಿಯನ್ನು ಕೊಡ್ತಾರೆ. ಅದು ಬಿಟ್ಟು ಆಕೆ ನೋವಿನಿಂದ ಒದ್ದಾಡಿದ್ರು ಕೂಡ ಒಂದು ಹನಿ ನೀರು ಕೊಡೋರು ಕೂಡ ಇರಲ್ಲ. ಆಕೆ ಇಷ್ಟು ದಿನದಲ್ಲಿ ಅದೇ ಒಂದು ಕತ್ತಲೆ ಕೋಣೆಯಲ್ಲಿ ಇದೀಗ ಬದುಕು ದುಡ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.